ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೋಸ್ಕರ ಸ್ಟ್ಯಾಡ್ಲರ್ ಮಾರ್ಸ್ ಲುಂಬೋಗ್ರಾಫ್ ಪೆನ್ಸಿಲ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಒತ್ತಿ. ಅದರಿಂದ ನಿಮಗೆ ನನ್ನ ಎಲ್ಲ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಅನ್ಬಾಕ್ಸ್ ದೀಸ್ ಪೆನ್ಸಿಲ್ಸ್. ಸೊ ಇದನ್ನು ನಾನು ಅಮೆಝಾನಿಂದ ತರಿಸಿದ್ದು. ಪ್ರೊಫೆಷ್ನಲ್ ಆರ್ಟಿಸ್ಟ್ ಎಲ್ಲ ಯೂಸ್ ಮಾಡ್ತಾರೆ, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಒಂದು ಸಲ ಟ್ರೈ ಮಾಡುವ ಅಂತ ತಗೊಂಡೆ. ಈ ರೀತಿ ಒಂದು ಟಿನ್ ಬಾಕ್ಸಲ್ಲಿ ಪೆನ್ಸಿಲ್ಸ್ ಬರುತ್ತೆ. ಅದಕ್ಕೆ ಎರಡೆರಡು ಪ್ಲಾಸ್ಟಿಕ್ ಕವರಿಂಗ್ ಬೇರೆ ಇದೆ. ಅದನ್ನು ತೆಗೆಯೋಕ್ಕೆ ನಂಗೆ ತುಂಬ ಹೊತ್ತಾಯಿತು. ಪ್ಲಾಸ್ಟಿಕ್ ಕವರಿಂಗ್ಸ್ ಎಲ್ಲ ತೆಗೆದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಸೊ ಈ ರೀತಿ ಒಂದು ಸಣ್ಣ ಒಂದು ಟಿನ್ ಬಾಕ್ಸಲ್ಲಿ ನಿಮಗೆ 6 ಶೇಡ್ಸ್ ಇದು ಪೆನ್ಸಿಲ್ಸ್ ಸಿಗುತ್ತೆ. ಮತ್ತು ಇದೊಂದು ಜರ್ಮನ್ ಮೇಡ್ ಕಂಪೆನಿ. ಮತ್ತು ಇದ್ರದ್ದು MRP ಪ್ರೈಸ್ ಬಂದು 675 ರುಪೀಸ್. ನನಗೆ ಅಮೆಝಾನಲ್ಲಿ ಅರೌಂಡ್ 600 ಸಿಕ್ಕಿತ್ತು. ಒಳಗಡೆ ಒಂದು ಸ್ಲಿಪ್ ಇದೆ, ಏನಿದೆ ಅಂತ ನೋಡೋಣ ಅದರಲ್ಲಿ. ಸೊ ಇದರಲ್ಲಿ ಆ ಕಂಪೆನಿದು ಬೇರೆ ಯಾವುದೆಲ್ಲ ಪೆನ್ಸಿಲ್ ಪ್ರಾಡಕ್ಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಮಾರ್ಸ್ ಲುಂಬೋಗ್ರಾಫ್, ಇದೇ ಪೆನ್ಸಿಲ್ಸ್ ಬಾಕ್ಸಲ್ಲಿ ಇರುವಂಥದ್ದೇ. ಸೆಕೆಂಡ್ ಒನ್ ಮಾರ್ಸ್ ಲುಂಬೋಗ್ರಾಫ್ ಜಂಬೋ ಅಂತ, ಸ್ವಲ್ಪ ದಪ್ಪಗಿರುವಂಥ ಪೆನ್ಸಿಲ್. ಸೊ ನೆಕ್ಸ್ಟ್ ಒನ್ ಈಸ್ ಮಾರ್ಸ್ ಲುಂಬೋಗ್ರಾಫ್ ಎಕ್ವೆರೆಲ್ಲಾ, ಇದು ವಾಟರ್ ಕಲರ್ ಗ್ರಾಫೈಟ್ ಪೆನ್ಸಿಲ್ಸ್. ಲಾಸ್ಟ್ ಒನ್ ಈಸ್ ಮಾರ್ಸ್ ಲುಂಬೋಗ್ರಾಫ್ ಪ್ಯೂರ್ ಗ್ರಾಫೈಟ್, ಇದೊಂದು ವುಡ್ಲೆಸ್ ಗ್ರಾಫೈಟ್ ಪೆನ್ಸಿಲ್. ಲಾರ್ಜ್ ಏರಿಯಾ ಎಲ್ಲ ಸ್ಕೆಚ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ ಬನ್ನಿ, ನೆಕ್ಸ್ಟ್ ಪೇಜಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಮಾರ್ಸ್ ಲುಂಬೋಗ್ರಾಫ್ ಬ್ಲ್ಯಾಕ್. ಈ ಪೆನ್ಸಿಲ್ಸ್ ಇದೆ ನನ್ನ ಹತ್ರ, ಅದರದ್ದು ರಿವ್ಯೂ ಮಾಡ್ತೀನಿ. ಸೆಕೆಂಡ್ ಒನ್ ಈಸ್ ಮಾರ್ಸ್ ಲುಂಬೋಗ್ರಾಫ್ ಚಾರ್ಕೋಲ್. ಓಕೆ, ಥರ್ಡ್ ಒನ್ ಈಸ್ ಮಾರ್ಸ್ ಲುಂಬೋಗ್ರಾಫ್ ಪೇಸ್ಟಲ್ ಪೆನ್ಸಿಲ್ಸ್. ಓಕೆ, ಪೇಸ್ಟಲ್ ಪೆನ್ಸಿಲ್ಸು ಬರುತ್ತೆ ಈ ಕಂಪೆನಿದು. ಅದರ ಜೊತೆಗೆ ಬೇರೆ ಯಾವುದೆಲ್ಲ ಆಕ್ಸೆಸರೀಸ್ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು. So first one is Staedtler Art Sharpener. Second is Staedtler Tub Sharpener. Next Staedtler Plastic Eraser, Art Eraser. ಸೊ ಈ ರೀತಿ ಈ ಸ್ಟ್ಯಾಡ್ಲರ್ ಕಂಪನಿದು ಬೇರೆ ಆರ್ಟ್ ಪ್ರಾಡಕ್ಟ್ಸು ಸಿಗುತ್ತೆ. ಓಕೆ, ನಾವೀಗ ನಮ್ಮ ಮಾರ್ಸ್ ಲುಂಬೋಗ್ರಾಫ್ ಗ್ರಾಫೈಟ್ ಪೆನ್ಸಿಲ್ ಬಾಕ್ಸಲ್ಲಿ ಯಾವುದೆಲ್ಲ ಪೆನ್ಸಿಲ್ ಸಿಗುತ್ತೆ ಅಂತ ನೋಡುವ. 6 ಶೇಡ್ಸ್ ಇದು ಗ್ರಾಫೈಟ್ ಪೆನ್ಸಿಲ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ HP ಪೆನ್ಸಿಲ್. ಪೆನ್ಸಿಲ್ಸ್ ನೋಡಿ ಹೆಕ್ಸಗನಲ್ ಶೇಪಲ್ಲಿ ಇದೆ. ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ನೀವು ಟೇಬಲ್ ಮೇಲೆ ಈ ಪೆನ್ಸಿಲ್ಸನ್ನು ಇಟ್ಟರೆ ಅಷ್ಟು ಬೇಗ ರೋಲ್ ಆಗಿ ಕೆಳಗಡೆ ಬೀಳಲ್ಲ ಅಂತ. ಸೆಕೆಂಡ್ ಪೆನ್ಸಿಲ್ ಈಸ್ 2B. ಥರ್ಡ್ ಪೆನ್ಸಿಲ್ ಈಸ್ 4B. ಆ್ಯಂಡ್ ಫೋರ್ತ್ ಪೆನ್ಸಿಲ್ ಈಸ್ 6B. ಆ್ಯಂಡ್ ಫಿಫ್ತ್ ಪೆನ್ಸಿಲ್ ಈಸ್ 7B. ಓಕೆ, 7Bನೂ ಇದೆ ಇದರಲ್ಲಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ 8B. ಓಕೆ, 8B ಇಸ್ ದಿ ಡಾರ್ಕೆಸ್ಟ್ ಪೆನ್ಸಿಲ್ ಇನ್ ದಿಸ್ ಸೆಟ್. ಸೊ ಈ ಸೆಟ್ಟಲ್ಲಿ ನಿಮಗೆ 6 ಗ್ರೇಡ್ಸ್ ಇದು ಪೆನ್ಸಿಲ್ ಸಿಗುತ್ತೆ. ಬ್ಲೂ ಆ್ಯಂಡ್ ಬ್ಲ್ಯಾಕ್ ಕಲರ್ಡ್ ಪೆನ್ಸಿಲ್ಸ್. ಸೊ ದೀಸ್ ಪೆನ್ಸಿಲ್ಸ್ ಆರ್ ಆಲ್ಸೋ ಶಾರ್ಪನ್ಡ್ ಆಲ್ರೆಡಿ. ಸೊ ಹಾಗಾದರೆ ಬನ್ನಿ ಈ ಪೆನ್ಸಿಲ್ಸಿಂದ ಶೇಡಿಂಗ್ ಹೇಗಾಗುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಒನ್ ಈಸ್ HP. HP ತುಂಬಾ ಲೈಟ್ ಆಗಿದೆ. ಐ ಹೋಪ್ ನಿಮಗೆ ಗ್ರೇಡೇಷನ್ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಗೊತ್ತಿಲ್ಲ ಅಂತ ಹೇಳಿದರೆ ನನ್ನ ಫಸ್ಟ್ ಟ್ಯುಟೋರಿಯಲ್ ವಿಡಿಯೋನ ಚೆಕ್ ಮಾಡಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಸೊ ಸೆಕೆಂಡ್ ಒನ್ ಈಸ್ 2B. 2Bನೂ ಓಕೆ, ಸ್ವಲ್ಪ ಡಾರ್ಕರ್ ಇದೆ HP ಕಂಪೇರ್ ಮಾಡಿದರೆ. 4B is ಡಾರ್ಕ್ ಇದೆ. ಸಿಕ್ಸ್ ಬಿ ನೋಡ್ಬೋದು ನೀವು, ಅದು ತುಂಬಾ ಡಾರ್ಕ್ ಇದೆ. 6B ತುಂಬಾ ಯೂಸ್ ಆಗುವಂಥ ಪೆನ್ಸಿಲ್ ಎಲ್ಲ ಆರ್ಟಲ್ಲೂ. ಆ್ಯಂಡ್ 7B ಓಕೆ, ಇದು ನಾನು ಇಷ್ಟರವರೆಗೆ ಯೂಸ್ ಮಾಡಿಲ್ಲ, ಯಾಕಂದರೆ ನಂದು
ಟ್ರಿಬಾಕ ಸೆಟ್ಟಲ್ಲಿ 7B ಪೆನ್ಸಿಲ್ಸ್ ಇಲ್ಲ. ಓಕೆ, 8B ಇಸ್ ದ ಲಾಸ್ಟ್ ಗ್ರೇಡ್. ಸೊ ಈ ಸೆಟ್ಟಲ್ಲಿ 8Bನೇ ಡಾರ್ಕೆಸ್ಟ್ ಶೇಡ್. ಸೊ ದಿಸ್ ವಾಸ್ ಅಬೌಟ್ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಪೆನ್ಸಿಲ್ಸ್ ಅವೈಲೇಬಲ್ ಇನ್ ದಿಸ್ ಸೆಟ್. ಸೊ ನಾವೀಗ ಒಂದು ರಿಯಲಿಸ್ಟಿಕ್ ಐಸ್ ಡ್ರಾ ಮಾಡಿ ಡಿಸೈಡ್ ಮಾಡುವ ವೆದರ್ ದಿಸ್ ಪೆನ್ಸಿಲ್ಸ್ ಆರ್ ಬೆಸ್ಟ್ ಆರ್ ನಾಟ್. ಸೊ ನಾನು ಹೀಗೆ ಒಂದು ರಿಯಲಿಸ್ಟಿಕ್ ಐಸ್ ಮಾಡೋದು ಫಸ್ಟ್ ಟೈಮ್. ಅಂದರೆ ತುಂಬಾ ಪೋರ್ಟ್ರೇಟ್ಸ್ ಎಲ್ಲ ಮಾಡಿದ್ದೇನೆ, ಬಟ್ ಈ ರೀತಿ ಸಪ್ರೇಟಾಗಿ ಒಂದು ರಿಯಲಿಸ್ಟಿಕ್ ಐಸ್ ಡ್ರಾ ಮಾಡೋದು ದಿಸ್ ಇಸ್ ಅ ಫಸ್ಟ್ ಟೈಮ್. ಸೊ ಎಷ್ಟು ರಿಯಲಿಸ್ಟಿಕ್ ಆಗಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆದ ಸೊ ಎನಿವೇಸ್ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಕೊನೆಯಲ್ಲಿ ನಾನು ಈ ಪೆನ್ಸಿಲ್ ಯೂಸ್ ಮಾಡಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫೈನಲಿ ನನ್ನ ಮೊದಲ ರಿಯಲಿಸ್ಟಿಕ್ ಐಸ್ ಈ ಥರ ಆಗಿದೆ. ಸೊ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಸ್ಟಾಡ್ಲರ್ ಪೆನ್ಸಿಲ್ಸ್ ಬಗ್ಗೆ ಹೇಳೋದಾದರೆ ಪೆನ್ಸಿಲ್ಸ್ ತುಂಬಾ ಸಾಫ್ಟಾಗಿದೆ, ಶೇಡಿಂಗ್ ಎಲ್ಲ ಸ್ಮೂತಾಗಿ ಬರುತ್ತೆ ಮತ್ತು ಬ್ಲೆಂಡಿಂಗು ಚೆನ್ನಾಗಾಗುತ್ತೆ, ಹೈಲೈಟ್ಸು ಕೊಡೋಕ್ಕೆ ಈಸಿ ಆಗಿದೆ. ಯಾರಾದರೂ ಬಿಗಿನರ್ಸ್ನ ಹತ್ರ ಕೇಳಿದರೆ ಈ ಪೆನ್ಸಿಲ್ ಯೂಸ್ ಮಾಡ್ಬೋದಾ ಅಂತ ಐ ವಿಲ್ ಸೇ ನೋ, ಬಿಕಾಸ್ ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಸೆಟ್ ಸ್ಕಿಲ್ ಮ್ಯಾಟರ್ಸ್. ಫಸ್ಟ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ನೀವು, ನಂತರ ನೀವು ನಿಮ್ಮ ಆರ್ಟ್ ಮೆಟೀರಿಯಲ್ಸನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೋದು. ನೀವು ದುಡಿತಿದ್ದೀರಾ, ಎಫರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಮಾತ್ರ ತೆಕ್ಕೊಳ್ಳಿ, ಪರ್ಚೇಸ್ ಮಾಡಿ. ಸೊ ಆಲ್ರೆಡಿ ನೀವು ಆರ್ಟ್ ಪ್ರೊಫೆಷನಲ್ ಇದ್ದೀರಾ, ನಿಮಗೆ ನಿಮ್ಮ ಆರ್ಟ್ ಮೆಟೀರಿಯಲ್ಸನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ಶ್ಯೂರ್ಲಿ ಪರ್ಚೇಸ್ ದಿಸ್. ಮತ್ತು ಈ ಪೆನ್ಸಿಲ್ನ ಬೇರೆ ಪೆನ್ಸಿಲ್ಸ್ ಜೊತೆ ಕಂಪೇರ್ ಮಾಡಿನೂ ಬೇರೆ ವಿಡಿಯೋ ಮಾಡ್ತೀನಿ. ವಾಸ್ ಇಟ್ ವರ್ತ್ ಬೈಯಿಂಗ್ ಸ್ಟಾಡ್ಲರ್? ಎಸ್ ಇಟ್ ವಾಸ್. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಬೇರೆ ಯಾವುದೆಲ್ಲ ಪೆನ್ಸಿಲ್ಸ್ನ ರಿವ್ಯೂ ವೀಡಿಯೋಸನ್ನು ನೋಡಬೇಕು ಅಂತ ನಿಮಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಅಷ್ಟೇ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.